ಗೋಲ್ಡನ್ ಮೂವೀಸ್ ಲಾಂಛನದಲ್ಲಿ ಶಿಲ್ಪಾ ಗಣೇಶ್ ನಿರ್ಮಾಣ ಮಾಡಿರುವಂತಹ ಸಂದೀಪ್ ಬೆದ್ರಾ ನಿರ್ದೇಶನದ ಪಿಕ್ಚರ್ ಸಿನಿಮಾ ಆಗಸ್ಟ್ 7ರಂದು ತೆರೆ ಕಾಣಲಿಕ್ಕಿದೆ. ಹಲವು ಕನ್ನಡ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದ ಗೋಲ್ಡನ್ ಮೂವೀಸ್ ಇದೀಗ ಮೊದಲ ಬಾರಿಗೆ ತುಳು ಸಿನಿಮಾನ ನಿರ್ಮಾಣವನ್ನ ಮಾಡಿದೆ. ಸಂದೀಪ್ ಬೆದ್ರಾ ಆಕ್ಷನ್ ಕಟ್ ಹೇಳಿರುವಂತಹ ಪಿಕ್ಚರ್ ಚಿತ್ರ ತುಳು ಮತ್ತು ಕನ್ನಡ ಭಾಷೆಗಳಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ಬಗ್ಗೆ ಮಂಗಳೂರಿನಲ್ಲಿ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಇತರೆ ಕಲಾವಿದರ ಜೊತೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ರು. ಹೊಸ ಪ್ರತಿಭೆ ನಿತ್ಯಾ ಪ್ರಕಾಶ್ ಬಂಟ್ವಾಳ ಮತ್ತು ಒಂದು ಮೊಟ್ಟೆಯ ಕತೆ ಖ್ಯಾತಿಯ ಅಮೃತ ಸುಧು ಅವರು ಪಿಕ್ಚರ್ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಹಾಸ್ಯವೇ ಹೆಚ್ಚಾಗಿರುವ ಕೌಟುಂಬಿಕ ಕಥಾ ಹಂದರವನ್ನ ಹೊಂದಿರುವಂತಹ ಪಿಕ್ಚರ್ ಸಿನಿಮಾದಲ್ಲಿ ತುಳು ರಂಗದ ಬಹುತೇಕ ಕಲಾವಿದರು ನಟಿಸಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗೋಲ್ಡನ್ ಸ್ಟಾರ್ ಗಣೇಶ್, ತುಳುನಾಡು ಭಾಗದ ಎಲ್ಲಾ ದೊಡ್ಡ ಕಲಾವಿದರು ನಮ್ಮ ಸಿನಿಮಾದಲ್ಲಿದ್ದಾರೆ. ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳಾರ್ ರಂತಹ ಘಟಾನುಘಟಿ ಕಲಾವಿದರಿದ್ದಾರೆ. ಅವರ ಅನುಭವದಷ್ಟು ನಮಗೆ ವಯಸ್ಸಾಗಿಲ್ಲ. ಮೊದಲ ಬಾರಿಗೆ ತುಳು ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದೇವೆ. ಹೀಗಾಗಿ ವಿಶೇಷ ಏನಾದರೂ ಇರಬೇಕು ಎಂದು ಕಾಶ್ಮೀರದಲ್ಲಿ ಶೂಟಿಂಗ್ ಮಾಡಿದ್ದೇವೆ. ಆ ಹಾಡು ಉತ್ತಮವಾಗಿ ಮೂಡಿ ಬಂದಿದೆ ಎಂದರು. ಇನ್ನು ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು, ಸಾಯಿ ಕೃಷ್ಣ, ವಜ್ರಧೀರ್ ಜೈನ್, ಸದಾಶಿವ ಅಮೀನ್, ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು, ಉಮೇಶ್ ಮಿಜಾರು, ಜಯಶೀಲಂ ಮರೋಳಿ, ರೂಪಾ ವರ್ಕಾಡಿ, ರವಿ ರಾಮಕುಂಜ, ಪುಷ್ಪರಾಜ್ ಬೋಳಾರ್, ಅನಿಲ್ ಉಪ್ಪಳ ಮುಂತಾದವರು ಪಿಕ್ಚರ್ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ. ಇನ್ನು ಗೋಲ್ಡನ್ ಮೂವೀಸ್ ಬ್ಯಾನರ್ನಲ್ಲಿ ನಿರ್ಮಾಣವಾಗಿರುವ ಪಿಕ್ಚರ್ ಸಿನಿಮಾಗೆ ನಿರ್ದೇಶಕ ಸಂದೀಪ್ ಬೆದ್ರಾ ಅವರ ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನ ಬರೆದಿದ್ದಾರೆ. ಸಂತೋಷ್ ರೈ ಪಾತ್ವಾಜೆ ಹಾಗೂ ಚಂದ್ರಶೇಖರ್ ಕೆಎಸ್ ಅವರ ಛಾಯಾಗ್ರಹಣ, ರಾಜು ಆರ್ಯನ್ ಸಂಕಲನ, ಧನಂಜಯ್ ಬಿ ಶ್ರೀರಾಜು ನೃತ್ಯ ನಿರ್ದೇಶನ, ರಾಧೇಶ್ ಸಂತೋಷ್ ಪೂಜಾರಿ ಕಲಾ ನಿರ್ದೇಶನ ಹಾಗೂ ಗ್ರಿಲ್ಲರ್ ಮಂಜು ಅವರ ಸಾಹಸ ನಿರ್ದೇಶನ ಇದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ನಾಯಕ ನಿತ್ಯ ಪ್ರಕಾಶ್ ಬಂಟ್ವಾಳ, ನಾಯಕಿ ಅಮೃತ, ಸಿನಿಮಾ ರಂಗದ ಪ್ರಮುಖರಾದ ದೇವದಾಸ್ ಕಾಪಿಕಾಡ್, ಭೋಜರಾಜ್ ವಾಮಂಜೂರು, ಅರ್ಜುನ್ ಕಾಪಿಕಾಡ್, ಸ್ಯಾಮ್ಯುಯಲ್ ಅಬಿ ಸೇರಿದಂತೆ ಚಿತ್ರತಂಡದ ಸದಸ್ಯರು ಉಪಸ್ಥಿತರಿದ್ದರು. ಭಾಷೆಗೆ ಅಳಿಲು ಸೇವೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಹಿಟ್ಟಾಗಲೇಬೇಕು, ಆಗಲಿಲ್ಲ ಆ ಥರ ಏನಿಲ್ಲ. ನಾನಿಲ್ಲಿ ಭಾಷೆಯನ್ನು ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಪ್ರೀತಿಯಿಂದ ಬಂದಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿಯ ಆಶೀರ್ವಾದ ನಮ್ಮಿಬ್ಬರ ಮೇಲಿದ್ದರೆ ಸಾಕು, ಅದೇ ನನಗೆ ಸೂಪರ್ ಹಿಟ್. ಆ್ಯಂಡ್ ಇವತ್ತು ನಮ್ಮ ಈ ಪ್ರೆಸ್ ಮೀಟ್ಗೆ ನೀವೆಲ್ಲ ಪ್ರೀತಿಯಿಂದ ಬಂದಿದ್ದೀರಲ್ಲ, ಇದೇ ನಮಗೆ ಸೂಪರ್ ಹಿಟ್. ಇದನ್ನು ಜನರಿಗೆ ತಲುಪಿಸ್ತಿರಲ್ಲ, ಇದೇ ಸೂಪರ್ ಹಿಟ್. ಆ್ಯಂಡ್ ರಿಯಾಕ್ಷನ್ಗಳೆಲ್ಲ ನೋಡಿದ ಮೇಲೆ ಭಾಳ ಖುಷಿ ಆಯಿತು. ಓಕೆ, ವಿ ಹ್ಯಾವ್ ಡನ್ ಅವರ್ ಜಾಬ್ ಅಂತ. ಆ್ಯಂಡ್ ಸಂದೀಪ್ ಒಳ್ಳೆಯ ಸ್ಕ್ರಿಪ್ಟ್ ರೈಟರ್, ಡೈಲಾಗ್ಸ್ ಬಹಳ ಚೆನ್ನಾಗಿ ಬರ್ದಿದ್ದು. ನೀವು ಹಾಡಿದ್ದಕ್ಕೆ ಅದು ಕಾಶ್ಮೀರಿಗೆ ಕರ್ಕೊಂಡು ಹೋಗಿದ್ದು. ಇಲ್ಲ, ಖಂಡಿತವೂ ಹೋಗ್ಲತ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಹಾಡಿದಿರಿ. ಆ್ಯಂಡ್ ನನ್ನ ಸ್ನೇಹಿತರು, ನಮ್ಮ ಹರಿಕೃಷ್ಣ ಅವರು, ನಮ್ಮ ಚೇತು, ನಮ್ಮ ಸುನಿ, ನಮ್ಮ ಹುಡುಗ, ಆ್ಯಂಡ್ ಜಸ್ಸಿ ಗಿಫ್ಟ್ ಸರ್ ಒಂದು ಫೋನ್ ಮಾಡಿದೆ, ಸರ್ ನೀವು ಹಾಡಬೇಕು ನಮಗೋಸ್ಕರ ಅಂತ. ಆ್ಯಂಡ್ ಸರ್ ನಾನು ಹಾಡ್ತೀನಿ ಸರ್, ಯಾವತ್ತು ಬಂದು ಹಾಡಬೇಕು ಸರ್, ಇದು ತುಳುಲು ಹಾಡಬೇಕು, ನೀವು ಕನ್ನಡದಲ್ಲೂ ಹಾಡಬೇಕು ಅಂತ ಮಾಡಿದಿರಿ. ಎಷ್ಟು ಒಳ್ಳೆಯ ವೆಲ್ಕಮ್ ನನಗೆ ಹಾಗೆ ಶಿಲ್ಪನಿಗೆ ಕೊಟ್ಟಿದ್ದೀರಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಿತ್ರದ ಹೀರೋ ನಿತ್ಯ ಫಸ್ಟ್ ಸಿನಿಮಾ ಆದರೂ ಕೂಡ ಭಾಳ ಕಷ್ಟಪಟ್ಟು ಮಾಡಿದ್ದಾನೆ. ಹೀಗೆ ಬರಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದೇನೋ ಒಂದು ಸಾಧಿಸಬೇಕು ಅನ್ನೋ ಛಲ ಹಿಡ್ಕೊಂಡು ಮಾಡಿದ್ದಾನೆ. ಆಲ್ ದ ಬೆಸ್ಟ್ ನಿತ್ಯ. ನಮ್ಮ ಬ್ಯಾನರಿಂದ ಬರ್ತಿದ್ದೀರ, ಒಳ್ಳೆಯದಾಗಲಿ ನಿಮಗೆ. ಹಾಗೆ ನಮ್ಮ ಅಮೃತ ಅವರು ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಮುದ್ದಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಮೃತ ಅವರೇ, ನಿಮಗೂ ಆಲ್ ದ ಬೆಸ್ಟ್. ಆ್ಯಂಡ್ ಸ್ಯಾಮ್ಯುಲ್, ನಾನು ಒಬ್ಬನೇ ಹಾಡು ಕೇಳ್ತಿದ್ದೆ ಮನೆಯಲ್ಲಿ. ಕೊನೆಗೆ ಒಂದು ಅಡುಗೆ ಮನೇಲಿರೋ ಪ್ರತಿಭೆಯನ್ನು ತಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಸಿಂಗರ್ ಮೂಲಕ, ಶಿಲ್ಪ ಅವ್ರನ್ನ. ಸೊ ತುಂಬ ಚೆನ್ನಾಗಿ ಹಾಡಿಸಿದ್ರಿ. ನಾನು ಶಿಲ್ಪಿಗೆ ಹೇಳ್ತಿದ್ದೆ, ಹೆಂಗೆ ಹಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಅವತ್ತಿಂದ ಅಷ್ಟೇ ನಮ್ಮದು ತುಂಬ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಹಾಡಿದಿರಿ. ಆದರೆ ಜನ ಕೇಳಿರೋದು ಬರೀ ನಿಮ್ಮದು ಒಂದು ರಾಗ, ನಾವೊಂದು 10-15 ರಾಗ ಕೇಳಿದ್ದೀವಿ ಮನೆಯಲ್ಲಿ ಅಂತ. ಆ್ಯಂಡ್ ಅವ್ರ ಆಸೆ ಈಡೇರಿದೆ. ಸ್ಯಾಮ್ಯುಯಲ್, ನೀವು ಪ್ರತಿ ಸಿನಿಮಾಲೂ ಹಾಡಿಸ್ಬೇಕು, ಅಂಥ ಟ್ಯಾಲೆಂಟ್ನ ನೀವು ಒಂದೇ ಸಾಂಗಲ್ಲಿ ನಿಲ್ಲಿಸ್ಬಾರ್ದು. ಎಲ್ಲರಿಗೂ ನಮಸ್ಕಾರ. ಮಾತೆರೆಗ್ಲಿಯ ನವಡಲ್ ದಿಜ್ಜಿನ ಸೋಲ್ಮೇಲು
1.5 ವರ್ಷದ ಹಿಂದೆ ನಾನೊಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಅಂತ ಶುರುವಾಯಿತು. ಈ ಶುಕ್ರವಾರ ರಿಲೀಸ್ಗೆ ರೆಡಿ ಇದೆ ನನ್ನ ಸಿನಿಮಾ. ಆ ಇಡೀ ಜರ್ನಿ ನನಗೆ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ, ಯಾನ್ ಎಂದಿನೇಜಿ ಐ ಥಿಂಕ್ ನಾನು ಮಿಕ್ಸ್ ಮಾಡಿ ಮಾತಾಡ್ತೀನಿ ತುಳು ಮತ್ತು ಕನ್ನಡದಲ್ಲಿ. ಯಾನ್ ಎಂದಿನೇಜಿ ಈತ್ ಮಾತ ಒಂಜಿ ಈತ್ ಶೋಕದ ಈತ್ ಒಂಜಿ ಪೊರ್ಲುದ ವೆಲ್ಕಮಿಂಗ್ ತಿಕ್ಕೊಂಡು ಬಂದು ಸ್ಟಾರ್ಟ್ ಮಲ್ತಿನ ಒಂಜಿ ಟೈಮ್ ಹಿಡ್ದು ಪಂಡ ಒಂಜಿ ಎಲ್ಲಿಯ ಸಿನಿಮಾ ಬಂದು ಸ್ಟಾರ್ಟ್ ಮಲ್ತೀನಿ. ಚಿಕ್ಕದಾಗುತ್ತೆ ಹೀಗೆ ಒಂದು ತುಳು ಮಾರ್ಕೆಟಿಗೆ ನಮಗೆ ಯಾವ ಥರದ ಸಬ್ಜೆಕ್ಟ್ ಬೇಕು, ಇಲ್ಲಿ ಜನ ಇಷ್ಟಪಡೋದು ಒಂದು ಕಾಮಿಡಿ ಸಿನಿಮಾ ಅಂತೆ, ಕಾಮಿಡಿಗೆ ಜಾಸ್ತಿ ಒತ್ತು, ಕಾಮಿಡಿ ಒಂದು ಫ್ಯಾಮಿಲಿ ಜಾನರ್, ಅದನ್ನೇ ಇಟ್ಕೊಂಡು ನಾವು ಯಾವ ರೀತಿಯಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮಗೆ ಇವತ್ತಿನ ದಿನ ಆಶ್ಚರ್ಯ ಆಗುತ್ತೆ. ನಿನ್ನೆ ನಮ್ಮದು ಪುತ್ತೂರು ಮತ್ತು ಮೊನ್ನೆ ಉಡುಪಿಯಲ್ಲಿ ಪ್ರೀಮಿಯರ್ ನಡೀತು. ಆ ಒಂದು ರೆಸ್ಪಾನ್ಸ್ ನನಗೆ ಸಿಕ್ಕಿರೋದಿದೆ ಅಲ್ವಾ, ನಾನು ಎಷ್ಟು ಅಂದರೆ ನಾನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಜನ ನಗ್ತಿರೋದು, ಖುಷಿ ಪಡ್ತಿರೋದು ನಂಗೆ ಬಹಳಷ್ಟು ಖುಷಿ ಕೊಟ್ಟಿದೆ. ಸೊ ಇಲ್ಲಿ ಬಂದಾಗ ನಾನು ಯಾವ ಕನಸಿಟ್ಕೊಂಡು ಬಂದು ನೆನ್ನೆ ಅಂತೂ ನನಸಾಗೋಯ್ತು ಆ ಕನಸು ನಂದು. ಎಂಕ್ಲು ಸ್ಟಾರ್ಟ್ ಮಲ್ತೀನಿ ಒಂಜಿ ಎಲ್ಲಿಯ ಸಿನಿಮಾ ಮಲ್ಪಗ ಬಂದು ಮಾತ ಆರ್ಟಿಸ್ಟ್ಲ ಇತ್ತೆ ರೈಟ್ ಅವು ಮಲ್ಲ ಸರ್ ಈ ಬಾಲ ಇಂಕ ತಮಾಷೆ ಮಲ್ತ ಒಂದು ಉಪ್ಪೇರು ಕಾಪಿ ಕಡ್ ಸರ್ ಕಾರ್ಖಾನೆ ಬಿಟ್ಟಂಗೆ ಆಗಿದೆ ಅಂತ. ಸತ್ಯಗೂ ಹಾಗೆ ಆಗ್ತಾಯಿತ್ತು ನಮಗೆ. ಶೂಟಿಂಗ್ ಮುಗಿಸ್ಕೊಂಡು ನಾವು ಆಚೆ ಬರುವಾಗ ಒಂದು 20 ಗಾಡಿಗಳು ನಿಂತಿರ್ತಿತ್ತು. ಕಾರ್ಖಾನೆ ಬಿಟ್ಟಾಗ ಎಲ್ಲ ಆಚೆ ಹೇಗೆ ಬರ್ತದೆ ಆ ಥರನೇ ಇರ್ತಿತ್ತು ನಮ್ಮ ಸೆಟ್ಟು. ಥ್ಯಾಂಕ್ ಯು ಸರ್. ನಾನು ಇಲ್ಲಿ ಪಿಕ್ಚರ್ ಅಂತ ಮುಗಿಸಿದ ಮೇಲೆ ಅದರ ಪ್ರಚಾರ ಒಂದು ದೊಡ್ಡ ಭಾಗ. ನಾನು ಇಲ್ಲಿ ಬಂದಾಗ ಹೇಗಪ್ಪ ಇಲ್ಲಿ ಯಾವ ರೀತಿ ನಾನು ಪ್ರಚಾರ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರಿದ್ದಾರೆ, ಯಾರು ಬರ್ತಾರೆ, ಹೇಗೆ ಅಂತ ಹೇಳಿಬಿಟ್ಟು ಆ ಒಂದು ವಿಷಯದಲ್ಲೂ ಕೂಡ ನನಗೊಂದು ಸಿಕ್ಕಿರೋ ಸಪೋರ್ಟು ಕಾಪಿಕಡ್ ಸರ್ ಆಗಲಿ, ವಾಮಂಜೂರ್ ಸರ್ ಆಗಲಿ, ಪುಷ್ಪರಾಜ್ ಸರ್ ಆಗಲಿ, ಪ್ರತಿಯೊಬ್ಬರು ಬಂದುಬಿಟ್ಟು ನನಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನನಗೆ ಬನ್ನಿ ನಿಮ್ಗೆ ಎಲ್ಲಿ ಹೋಗಬೇಕು ನಾವು ಹೋಗೋಣ, ನಾವು ಪ್ರಚಾರಕ್ಕೆ ಬರ್ತೀವಿ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ನಾವೆಲ್ಲೆಲ್ಲ ಊರ ಕಡೆ ಎಲ್ಲ ಬೆಳಿಗ್ಗಿಂದ ಸಂಜೆ ತನಕ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು, ದುಡಿತಾಯಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾನ್ ಈ ಸ್ಟೇಜ್ದ ಮೆತ್ತಿರೆಗ್ ಪನೋಡೆ ವಾಮಂಜೂರ್ ಸರ್ ಥ್ಯಾಂಕ್ ಯು ಮಸ್ತ್ ಪಂಡ ಯಾನ್ ಎಕ್ಸ್ಪೆಕ್ಟೇ ಮಲ್ದಿಜಿ ಈತೆ ಇಂಕ ಸಪೋರ್ಟ್ ಮಲ್ಪೇರು ಪಂದ್ ಬೊಕ್ಕ ನಿತ್ಯಲ ಆಫ್ಕೋರ್ಸ್ ಒಂಜಿ ಹೀರೋ ಆದಿ ಜಸ್ಟ್ ಹೀರೋ ಆದಿತ್ತೀಜೆ ಎಂಟೆನ ಫಿಲ್ಮ್ಡು ಮಾತ ಕೆಲಸ ಎಲ್ಲ ಮಲ್ತೊಂದಿತ್ತೇರು. ಯಾನ್ ಅಲ್ಪ ಬ್ಯಾಂಗ್ಳೂರು ಕುಲ್ಲೊಂದು ಮುಲ್ಪ ತೂವನ್ರೆ ಏರ್ಲ ಇತ್ತೀಜೇರು ಬಂದು ನಿತ್ಯ ಮಿತ್ಯ ಮಾತ ಪ್ರೆಷರ್ ಪಾಡೊಂದಿತ್ತೆ ಅವು ಮಲ್ಪಲೆ ಎಡಿಟಿಂಗ್ ಹಿಡಿದು ಬತ್ತೊಂದು ಶೂಟಿಂಗ್ ಟೈಮ್ಲ ಅಂಚನೆ ಲೊಕೇಶನ್ ಆವಡು ಬೇತೆ ಮಾತ ಇಂಗ್ಲಿಗೆ ದಾದ ಅರೇಂಜ್ಮೆಂಟ್ಸ್ ಮಾತೆಲ್ಲ ವಿಷಯಟ್ಲ ಅರೇಂಜ್ಮೆಂಟ್ಗೆ ಮಾತ ಇನ್ವಾಲ್ವ್ ಆದ ಕೆಲಸ ಮಲ್ದೇರು. ಅದನ್ನ ಪಪ್ಪಲ ಹರಿಕೃಷ್ಣ ಬಂಟ್ವಾಳ್ ಸರ್ ಮಸ್ತ್ ಹೆಲ್ಪ್ ಮಲ್ತೇರು ಎಂಕ್ಲಿಗೆ ಪ್ರಚಾರದ ಟೈಮ್ ಆಡು ಮಾತ ಕಡೆಗೆ ಎದೊಂದು ಪಪ್ಪನ ಎಂಕ್ಲೇನು ಮಾತೆಲ್ಲ ಮೀಟ್ ಮಲ್ಪ ಅವನ ಮಸ್ತ್ ಹೆಲ್ಪ್ ಮಲ್ತೇರು. ಥ್ಯಾಂಕ್ ಯು ಸೋ ಮಚ್ ಟು ಹಿಮ್ ಆಲ್ಸೋ. ಆ್ಯಂಡ್ ಅಮೃತ ಪಾಪ ಆರು ಸೀರಿಯಲ್ ಮಲ್ಪುನು ಅಲ್ಪ ಬ್ಯಾಂಗ್ಳೂರು ಏತ್ ಕಷ್ಟ 25 ದಿನ ತಿಂಗಳೋಡು ಸೀರಿಯಲ್ ಉಪ್ಪುಂಡು ಅವನ್ ಮಾತಾ ಬುಡ್ದು ಒಂಜಿ ತಿಂಗಳಿಲ್ಲ ಮ್ಯಾಮ್ ನಾನು ಇವತ್ತು ಈ ತಿಂಗಳು ಇಡೀ ನಾನು ಶೂಟಿಂಗ್ ಮಾಡಲ್ಲ, ನಾನು ಪಿಕ್ಚರ್ ಪ್ರಮೋಷನ್ಗೋಸ್ಕರ ಇಲ್ಲಿ ಬಂದು ಕೂತ್ಕೊಳ್ತೀನಿ, ಬಂದು 6 ಎಂಕ್ಳಿಗೋಸ್ಕರ ಬೈದೇರು. ಥ್ಯಾಂಕ್ ಯು ಮಾತೆರೆಗ್ಲ. ಕಲಾವಿದರಾಗಿ ಕಲೆಗೆ ತಾವೆಲ್ಲ ಮಾಡಿರುವಂತಹ ಸೇವೆ ಇದೆಯಲ್ಲ ಸರ್, ಅದು ಅದ್ಭುತ. ಅದನ್ನು ಬರೀ ಮಾತಲ್ಲಾಗಲಿ ಡೈಲಾಗಲ್ಲಾಗಲಿ ಹೇಳೋಕ್ಕಾಗಲ್ಲ. ಅಷ್ಟು ಸೇವೆನ ನೀವು ತುಳು ಕಲೆಗೋಸ್ಕರ ಮಾಡಿದ್ದೀರಿ ಸರ್. ನಿಮ್ಮೆಲ್ರಿಗೂ ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವೆಲ್ಲ ನಮ್ಮ ಸಿನಿಮಾಲ್ ಮಾಡಿರೋದು ನಮ್ಮ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನಮ್ಮ ಸಿನಿಮಾಲ್ಲಿ ಪಾತ್ರ ಮಾಡಿದಂತಹ ಪ್ರತಿಯೊಬ್ಬರಿಗೂ ಹಿಟ್ಟಾಯ್ತು ಹಾಡು, ಇಲ್ಲಾಂದರೆ ಕೇಳಿಸ್ಕೊಂಡು ಕೂತ್ಕೊಳ್ಬೇಕಿತ್ತು ನಾನು. ಸೊ ಅದು ಒಂದು ನನ್ನ ಆಸೆ ಈಡೇರ್ತು. ಸಿನಿಮಾದಲ್ಲಿ ಹಾಡು ಬೇರೆ ಹಾಡಿದೆ, ಜನ ಅದನ್ನು ತುಂಬ ಚೆನ್ನಾಗಿ ಒಪ್ಕೊಂಡ್ರು ಕೂಡ. ಮತ್ತು ನಮ್ಮ ಸಿನಿಮಾ ಅಂತ ಹೇಳಿದಾಗ ಜಸ್ಕರಣ್ ಅವರು, ಜಸ್ಸಿ ಗಿಫ್ಟ್ ಅವರು ಹರಿಕೃಷ್ಣ ಅವರು ಯಾರು ಏನು ಯೋಚನೆ ಮಾಡಿದೆ. ನಾನು ಎಲ್ಲರಿಗೂ ಹೇಳಿದೆ ನೋಡಿ ನಮ್ಮದು ತುಂಬ ದೊಡ್ಡ ಬಜೆಟ್ ಅಂತ ಇಲ್ಲ, ನಮಗೋಸ್ಕರ ಇದನ್ನು ಮಾಡಿಕೊಡಿ ಅಂತ ಹೇಳಿದ ತಕ್ಷಣ ಸಿಂಪಲ್ ಸುನಿಯವರು ಒಂದು ಹಾಡು ಬರೆದಿದ್ದಾರೆ, ಅನೂಪ್ ಭಂಡಾರಿ ಅವರು, ಚೇತನ್ ಭರ್ಜರಿ ಅವರು ಒಂದು ಹಾಡು ಬರೆದಿದ್ದಾರೆ. ಪ್ರತಿಯೊಬ್ಬರು ನಮಗೊಂದು ಸಾಥ್ ಕೊಟ್ಕೊಂಡು ಹೋದರು. ಅದು ನನಗೆ ಈ ಸಿನಿಮಾ ಸ್ಟಾರ್ಟಿಂದ ಎಂಡ್ ತನಕ ಒಂದು ಪಾಸಿಟಿವ್ ಫೀಲಿಂಗ್ ಕೊಡ್ತಾ ಹೋಯಿತು ನನಗೆ. ಅದರಿಂದ ಎಲ್ಲೋ ಒಂದು ನನಗೆ ಒಂದು ಹುಮ್ಮಸ್, ಒಂದು ಈ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ಅಂತ ಹೇಳೋ ಒಂದು ಕಾನ್ಫಿಡೆನ್ಸು ಕೂಡ ಇದೆ. ಈ ವೇದಿಕೆ ಮೇಲೆ ಇವತ್ತು ನಮ್ಮ ಬೆಂಗಳೂರು ಡಿಸ್ಟ್ರಿಬ್ಯೂಟರ್ ನನಗೂ ಮಂಗಳೂರಿಗೂ ಭಾಳ
ಒಂದು ದೊಡ್ಡ ಸಂಬಂಧ. ಅದು ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ನಮ್ಮ ಜಗದೀಶ್ ಕೋಟ್ಯಾನವರು, ಮಂಗಳೂರವರು. ಆ ಚಿತ್ರದ ನಿರ್ದೇಶಕರು ಎಮ್ ಡಿ ಶ್ರೀಧರ್ ಅವರು, ಬ್ರಹ್ಮಾವರದವರು. ಸೊ ಹೀಗೆ ಆ ಕ್ಯಾಮ್ರಾಮನ್ ಸುವರ್ಣ ಅವರು. ಸೊ ಅವತ್ತಿಂದ ಆ ಸಂಬಂಧ ಇದೆ. ಪ್ರತಿ ಸಲ ಕಾಮಿಡಿ ಟೈಮ್ ಮಾಡಿದಾಗ ಇಲ್ಲೊಂದಷ್ಟು ಫಂಕ್ಷನ್ಗೆ ಬರ್ತಿದ್ದೆ. ಬಂದಾಗ ನಮ್ಮ ಜಗದೀಶಣ್ಣ ಹೇಳೋರು, ಇಲ್ಲಿ ನಮ್ಮಲ್ಲಿ ನಾಟಕ ತುಂಬ ಚೆನ್ನಾಗಿರುತ್ತೆ ಅಂತ. ಅವಾಗ ಕಾಪಿಕಾಡ್ ಸರ್ ನಿಮ್ಮ ಬಗ್ಗೆ ಭಾಳ ಮಾತಾಡೋರು, ಪಡೀಲವ್ರ ಬಗ್ಗೆ ಮಾತಾಡೋರು, ಬೋಳಾರ್ ಸರ್ ಅವ್ರ ಬಗ್ಗೆ ಮಾತಾಡೋರು, ವಾಮಂಜೂರ್ ಸರ್ ಬಗ್ಗೆ ಮಾತಾಡೋರು. ಸರ್ ನಮ್ಮಲ್ಲಿ ಮೇಷ್ಟ್ರು ಕಾಮಿಡಿ ನೋಡಬೇಕು ಅನ್ನೋರು. ಸೊ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಸಿನಿಮಾಲಿ ಮಾಡಿರೋದು ನನಗೆ ಭಾಳ ಹೆಮ್ಮೆ ಸರ್. ಇದು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೀವು ಗಣೇಶ್ ಸರ್ ಅಂದಾಗ ನನಗೆ ಒಳಗೆ ಚರ್ಕ್ ಚರ್ಕ್ ಅಂತಿರುತ್ತೆ. ಸರ್ ನೀವು ನನಗೆ ಸರ್, ನಾನು ನಿಮ್ಗೆ ಸರ್ ಅಲ್ಲ. ಟೀಚಂದೆ ಯಾನು ದಾದಲ ಮಲ್ಪರೆ ಸಾಧ್ಯ ಇತ್ತೀಚೆ. ಬಿಕಾಸ್ ಯಾನು ಫಸ್ಟ್ ಆರೆಗೆ ಪನ್ನಾಗ ಐ ವಾಂಟ್ ಟು ಡೂ ದಿಸ್ ತುಳು ಸಿನಿಮಾ ಬಂದು ಆರು ನಿನಗೆ ಕಾನ್ಫಿಡೆನ್ಸ್ ಇದೆಯಾ, ನಿನಗೆ ಇಷ್ಟ ಇದೆಯಾ, ಹೋಗಿ ಮಾಡು ಬಂದಿರ್ತೇನೆ ಇಂಕ ಅಲ್ತಿಡ್ದು ಜಸ್ಟ್ ನಾನು ಕಡಬುಡುನತ್ತು ಎವ್ರಿ ಮೊಮೆಂಟ್ ಹೆಂಗೆ ಕೊಂಚ ಸಪೋರ್ಟ್ ಮಾಡ್ತಾರೆ. ಸ್ಕ್ರಿಪ್ಟ್ ಆವಡು ಸಂದೀಪ್ ಸ್ಕ್ರಿಪ್ಟ್ ಪದೊಂದು ಬೈದು ನೆನಪಾಗ ಕುಲೊಂದು 4 ದಿನ ಮಾತ ಕರೆಕ್ಷನ್ಸ್